ಕೂದಲೆಳೆ ಅಂತರದಿಂದ ಕಾಡಾನೆಯಿಂದ ಕಾರ್ಮಿಕ ಪಾರಾಗಿದ್ದಾನೆ. ಅಡಕೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕೂಲಿ ಕಾರ್ಮಿಕ ಕೂದಲೆಳೆ ಅಂತರದಿಂದ ಕಾಡಾನೆಯಿಂದ ಪಾರಾಗಿದ್ದಾರೆ. ಓಡಿ ಹೋಗಿ ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ ಕೂಲಿ ಕಾರ್ಮಿಕರು. ಸಿಸಿಟಿವಿಯಲ್ಲಿ ಕಾಡಾನೆ ದಾಳಿಯ ದೃಶ್ಯ ಸೆರೆಯಾಗಿದೆ. ಸಕಲೇಶಪುರದ ಕೆಸಗುಲಿ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಕಾರಿನಾಡಿ ನುಗ್ಗಿ ಜೀವವನ್ನ ಉಳಿಸಿಕೊಂಡಿದ್ದಾರೆ ಕೂಲಿ ಕಾರ್ಮಿಕ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಓಡ್ ಬರ್ತಾ ಇದೆ ಆ ಕಡೆಯಿಂದ ಆನೆ. ಇತ್ತ ಅಡಕೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕ ಯಾವ ರೀತಿಯಾಗಿ ಓಡ್ ಹೋಗ್ತಾ ಇದ್ದಾರೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಕೂದಲೆಳೆ ಅಂತರದಲ್ಲಿ ಸ್ವಲ್ಪ ತಡ ಮಾಡಿದ್ರು ಸಹ ಅವ್ರ ಮೇಲೆ ಅಟ್ಯಾಕ್ ಆಗ್ತಾ ಇತ್ತು. ಆದ್ರೆ ಅದೃಷ್ಟವಶಾತ್ ತಪ್ಪಿಸ್ಕೊಂಡಿದ್ದಾರೆ ಕಾರ್ಮಿಕ. ಅಡಿಕೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು, ಅದೇ ಸಂದರ್ಭದಲ್ಲಿ ನುಗ್ಗಿ ಬಂದಿತ್ತು ಆನೆ. ಸ್ವಲ್ಪದ್ರಲ್ಲೇ ಬಚಾವಾಗಿದ್ದಾರೆ. ಸಿಸಿಟಿವಿಯಲ್ಲಿ ಕಾಡಾನೆ ದಾಳಿಯ ದೃಶ್ಯ ಸರಿಯಾಗಿದೆ. ಸಕಲೇಶಪುರದ ಕೆಸಗುಲಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಲೇ ಇದ್ದಂತಹ ಕಾರ್ ಅಡಿ ನುಗ್ಗು ಬಿಡ್ತಾರೆ, ಹಾಗೆ ಬಚಾವಾಗ್ತಾರೆ. ಅಲ್ಲೊಂದು ಮನೆ ಇತ್ತು, ಮನೆ ಒಳಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಮನೆ ಬಾಗ್ಲು ಹಾಕಿತ್ತು, ಹೀಗಾಗಿ ಕಾರಿನ ಒಳಗೆ ಹೋಗಿ ಅವತ್ತು ಕುಳಿತುಕೊಳ್ತಾರೆ. ಹಾಗಾಗಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಏಕಾಏಕಿ ಕಾಡಾನೆ ಅಟ್ಟಿಸ್ಕೊಂಡು ಬಂತು. ತಕ್ಷಣ ಅವರು ಸಮಯ ಪ್ರಜ್ಞೆ ಮೆರೆದು ಅಲ್ಲಿಂದ ಓಡ್ ಹೋಗ್ತಾರೆ. ಓಡ್ ಹೋಗಿ ಮನೆಯ ಬಾಗಿಲನ್ನ ಸಹ ತಟ್ತಾರೆ. ಮನೆ ಬಾಗಿಲು ಓಪನ್ ಆಗೋದಿಲ್ಲ. ಅಲ್ಲೇ ಇದ್ದಂತಹ ಕಾರಿನ ಅಡಿಯಲ್ಲಿ ಅವತ್ತು ಕುಳಿತುಕೊಳ್ತಾರೆ. ಹೀಗೆ ಕೂದಲೆಳೆ ಅಂತರದಲ್ಲಿ ಕಾರ್ಮಿಕ ಎಸ್ಕೇಪ್ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.